ನಮಸ್ಕಾರ. ಈ ದಿನ .com ಮುಖಾಮುಖಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಬಹಳ ಮುಖ್ಯವಾಗಿ ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಕಾವು ಜೋರಾಗ್ತಾ ಇದೆ. ಎಲ್ಲಾ ಪಕ್ಷಗಳು ತಮ್ಮ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾವೆ. ಸೊ ಈ ಎರಡು ಉಪಚುನಾವಣೆಯ ಒಂದು ಕಾರ್ಯತಂತ್ರ, ತಂತ್ರ, ಕುತಂತ್ರ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಬದಲಾದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆಯಾ? ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಮುಸ್ಲಿಮರು ವರ್ಸಸ್ ಕಾಂಗ್ರೆಸ್ ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಕ್ಷೇತ್ರ ಈಗ ಅಹಿಂದ ವರ್ಸಸ್ ಬಿಜೆಪಿ ಅನ್ನುವ ಮಟ್ಟಕ್ಕೆ ಕಾಂಗ್ರೆಸ್ ತಂದು ನಿಲ್ಲಿಸಿದೆ. ಸೊ ಅದಾದ ಬಳಿಕ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಕ್ಕೆ ನಡಿಬೇಕಾಗಿರುವಂತಹ ಉಪಚುನಾವಣೆಯಲ್ಲೂ ಕೂಡ ಜಾತಿ ಲೆಕ್ಕಾಚಾರ ಮುನ್ನೆಲೆಗೆ ಬರ್ತಾ ಇದೆಯಾ? ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ಅಹಿಂದ ವರ್ಗದ ಮತಗಳನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಕುಟುಂಬ ರಾಜಕಾರಣದ ಒಂದು ಅಲೆ ಇರುವಂತಹ ಸಂದರ್ಭದಲ್ಲಿ ಜೊತೆಗೆ ಅನುಕಂಪದ ಮೊರೆಯನ್ನ ಹೋಗಿದೆ ಎರಡೂ ಕ್ಷೇತ್ರಗಳಲ್ಲಿ. ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡುವುದಕ್ಕೆ ಸೀನಿಯರ್ ಜರ್ನಲಿಸ್ಟ್ ಆಗಿರುವಂತಹ ಸುಭಾಷ್ ಹೂಗರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಎರಡೂ ಕ್ಷೇತ್ರಗಳಲ್ಲಿ ಈ ರಾಜಕೀಯ ಪಕ್ಷಗಳ ತಂತ್ರ ಕುತಂತ್ರ ಬದಲಾದ ಸ್ವರೂಪವನ್ನ ಕಳೆದ ಒಂದೆರಡು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನ ಯಾವ ರೀತಿಯಾಗಿ ನೀವು ವಿಶ್ಲೇಷಿಸ್ತೀರಿ ಪ್ರಾಥಮಿಕವಾಗಿ ಅಂತ? ಶ್ರೀರಾಜ್, ಎರಡೂ ಉಪಚುನಾವಣೆಗಳು ಪ್ರಾಥಮಿಕವಾಗಿ ಈ ಸದ್ಯಕ್ಕೆ ನಾವು ನೋಡೋದಾದರೆ ಇನ್ನೂ ಕೂಡ ಚುನಾವಣಾ ಕಾವು ಈಗ ಏರ್ತಾ ಇದೆ. ಅದು ಏಪ್ರಿಲ್ ಮೊದಲನೇ ವಾರದೊಳಗಡೆ ಒಂದು ಪೀಕಿಗೆ ಹೋಗ್ಬೋದು. ಆದರೆ ಈ ಎರಡೂ ಉಪಚುನಾವಣೆಗಳನ್ನು ನಾವು ನಡೀತಾ ಇರುವಂಥ ಸಂದರ್ಭ, ಸಮಯ, ಎರಡೂ ಪಕ್ಷಗಳ ಒಂದು ಸ್ಟ್ರಾಟಜಿ, ಈ ಎಲ್ಲ ವಿಚಾರಗಳನ್ನು ಗಮನಿಸಿದರೆ ಮೇಲ್ನೋಟಕ್ಕೆ ಸಹಜವಾಗಿ ನಾವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಭಾಳ ತೀವ್ರವಾದಂಥ ಪೈಪೋಟಿ ಇದೆ ಅಂತ ಹೇಳ್ಬೋದು. ಆದರೆ ಅಷ್ಟು ಹೇಳಿದರೆ ನಾವು ಏನೂ ಹೇಳದಂತೆ ಆಗಲ್ಲ. ನಿಜಕ್ಕೂ ಕೂಡ ಈ ಎರಡೂ ಕ್ಷೇತ್ರಗಳಲ್ಲಿ ಏನು ನಡೀತಾ ಇದೆ, ಏನು ಆಗಬಹುದು ಅಂತ ಅನ್ನೋದಾದರೆ ನನಗೆ ಅನಿಸುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದೊಳಗಡೆ ಕ್ಲಿಯರ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಪೂರಕವಾದಂಥ, ಕಾಂಗ್ರೆಸ್ ಪಾರ್ಟಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಬಾಗಲಕೋಟೆ ಕ್ಷೇತ್ರದೊಳಗಡೆ ಅಲ್ಲಿ ಎರಡೂ ಪಕ್ಷಗಳ ನಡುವೆ ಭಾಳ ಸಮಬಲವಾದ ಅಂತೂ ಹೋರಾಟ ಇದೆ ಮತ್ತು ಒಂದು ಕ್ಷಣಕ್ಕೆ ಬಿ ಜೆ ಪಿಯ ಅವಕಾಶಗಳು ಅಲ್ಲಿ ಜಾಸ್ತಿ ಇವೆ ಅಂತ ಅನ್ನಿಸ್ತದೆ. ಅದಕ್ಕೆ ಎರಡು ಮುಖ್ಯವಾದಂಥ ಕಾರಣಗಳು ಏನಂದರೆ, ಬಾಗಲಕೋಟೆ ಕ್ಷೇತ್ರದೊಳಗಡೆ ಬಿ ಜೆ ಪಿಯ ಸಂಘಟನೆ ಬಹಳ ಪ್ರಬಲವಾಗಿದೆ ಮತ್ತು ಯಾವ ಹಿಂದುತ್ವದ ಆಧಾರದ ಮೇಲೆ ಬಿ ಜೆ ಪಿ ಚುನಾವಣೆಗಳನ್ನು ಗೆಲ್ಲಲಿಕ್ಕೆ ಹೋಗ್ತದೋ ಆ ಒಂದು ಹಿಂದುತ್ವದ ಬೇಸು ಕೂಡ ಬಾಗಲಕೋಟೆ ಜಿಲ್ಲೆ ಒಳಗಡೆ ಜಾಸ್ತಿ ಇದೆ. ಆಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿಗೆ ಹೋಲಿಸಿದರೆ ಬಿ ಜೆ ಪಿಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಕ್ಷೇತ್ರದೊಳಗಡೆ ಬಹಳ ಪಾಪ್ಯುಲರ್ ಆದಂಥ ವ್ಯಕ್ತಿ. ಆಮೇಲೆ ಅವರು 3 ಬಾರಿ ಶಾಸಕರಾಗಿದ್ದಂಥವ್ರು. ಈಗಲೂ ಕೂಡ ಎರಡೂ ಅಭ್ಯರ್ಥಿಗಳನ್ನು ನಾವು ತೂಕಕ್ಕೆ ಹಾಕಿ ನೋಡಿದರೆ ಸ್ವಲ್ಪ ವೀರಣ್ಣ ಚರಂತಿಮಠ್ ಅವರ ವೇಟು ಜಾಸ್ತಿ ಆಗ್ತದೆ. ಆ ಕಾರಣಕ್ಕೆ ಬಾಗಲಕೋಟೆ ಕ್ಷೇತ್ರದೊಳಗಡೆ ಸಮಬಲದ ಪೈಪೋಟಿ ಅಂತ ಅನಿಸಿದ್ರು ಕೂಡ ಇನ್ನೂ ಬೇರೆ ಬೇರೆ ಫ್ಯಾಕ್ಟರ್ಸ್ ಇವೆ, ಕೆಲಸ ಮಾಡ್ತವೆ. ಆದರೆ ಮೇಲ್ನೋಟಕ್ಕೆ ಈಗ ನಾವು ಪ್ರಾಥಮಿಕವಾಗಿ ಮೊದಲ ಹಂತದೊಳಗಡೆ ಒಂದು ವಿಶ್ಲೇಷಣೆ ಮಾಡೋದಾದರೆ ಅಲ್ಲಿ ಸಮಬಲದ ಪೈಪೋಟಿ ಇದ್ದರೂ ಕೂಡ ವೀರಣ್ಣ ಚರಂತಿಮಠ್ ಬಿ ಜೆ ಪಿ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಸ್ವಲ್ಪ ಹೆಚ್ಚಿನ ಅವಕಾಶಗಳು ಬಾಗಲಕೋಟೆಯಲ್ಲಿ ಇದ್ದಂತೆ ಕಾಣ್ತವೆ. ಆದರೆ ಇದೇ ಮಾತನ್ನು ನಾವು ದಾವಣಗೆರೆ ಒಳಗಡೆ ಹೇಳಲಿಕ್ಕೆ ಬರಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದೊಳಗಡೆ ಬಿ ಜೆ ಪಿ ಎಂದೂ ಕೂಡ ಒಮ್ಮೆನೂ ಗೆದ್ದಿಲ್ಲ. ಅದು ಕಾಂಗ್ರೆಸ್ ಪಾರ್ಟಿಯ ಭದ್ರಕೋಟೆ ಮತ್ತು ಶಾಮನೂರು ಕುಟುಂಬದ ಭದ್ರಕೋಟೆ ಆದಂಥ ಒಂದು ಕ್ಷೇತ್ರ ಅದು. ಅಲ್ಲಿ ಬಿ ಜೆ ಪಿಯ ಸಂಘಟನೆ ಕೂಡ ಬಾಗಲಕೋಟೆಗೆ ಹೋಲಿಸಿದರೆ ಸಮಸ್ಯೆ ಇದೆ. ಅಷ್ಟೊಂದು ಬಲವಾದಂಥ ಒಂದು ಸಂಘಟನೆಯ ಜಾಲ ಕೂಡ ಅಲ್ಲಿಲ್ಲ. ಅದರದೇ ಆದಂಥ ಬಿ ಜೆ ಪಿಯೇ ಮತ್ತು ಹಿಂದುತ್ವದ ಆಧಾರದ ಮೇಲೆ ಇರಬೇಕಾದಂಥ ಒಂದು ವೋಟ್ ಬೇಸ್ ಏನಿದೆ ಅದು ಇದ್ದೇ ಇದೆ. ಆದರೂ ನೀವು ಬಾಗಲಕೋಟೆಗೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ ಬಿ ಜೆ ಪಿಯ ಸಂಘಟನೆಯನ್ನು ದಾವಣಗೆರೆ ಕ್ಷೇತ್ರದೊಳಗಡೆ. ಹೀಗಾಗಿ ದಾವಣಗೆರೆ ಕ್ಷೇತ್ರದೊಳಗಡೆ ನಾನು ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚು ಅನುಕೂಲಕರ ವಾತಾವರಣ ಇದೆ ಅಂತ ನಾನು ಹೇಳಿದೆ. ಶಾಮನೂರು
ಕುಟುಂಬದವರ ಪ್ರಭಾವ ಬಹಳ ಜಾಸ್ತಿ ಆಗಿದೆ. ಅಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಸಮುದಾಯದ ಮತದಾರರಿದ್ದಾರೆ. ಆಮೇಲೆ ಈ ಬಾರಿ ಯಾವ್ಯಾವ ಪಕ್ಷಗಳು ಯಾವ್ಯಾವ ಜಾತಿಯ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಮತ್ತು ದಾವಣಗೆರೆ ಕ್ಷೇತ್ರದ ಜಾತಿಯ ಸಮೀಕರಣ, ಜಾತಿಯ ಲೆಕ್ಕಾಚಾರ ಏನಿದೆ, ಆ ಎಲ್ಲ ಸಂಗತಿಗಳನ್ನು ಕೂಡ ನಾವು ನೋಡಿದರೆ ಅವುಗಳನ್ನು ನಾವು ತಾಳೆ ಹಾಕಿ ಅದರಿಂದ ಏನು ಆಗಬಹುದು ಅನ್ನುವ ಒಂದು ಲೆಕ್ಕಾಚಾರವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಕಾಂಗ್ರೆಸ್ಗೆ ಪೂರಕವಾದಂಥ ವಾತಾವರಣ ಇದೆ. ನೀವು ಹೇಳಿದ ಹಾಗೆ ಆರಂಭದೊಳಗಡೆ ಈ ಮುಸ್ಲಿಂ ಮತದಾರರೊಳಗಡೆ ಸ್ವಲ್ಪ ಟಿಕೆಟ್ ಅನ್ನ ಈ ಸಾರಿ ನಾವು ತಗೊಳ್ಬೇಕು ಅನ್ನುವ ಒಂದು ಪೈಪೋಟಿ ನಡೆದಿದ್ದು ನಿಜ. ಯಾಕಂದ್ರೆ ಮುಸ್ಲಿಂ ಮತದಾರರು ಈ ಎಂದಿನ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಅವರು ಶಾಮನೂರು ಶಿವಶಂಕರಪ್ಪ ಅವರನ್ನ ಗೆಲ್ಲಿಸ್ಕೊಂಡು ಬಂದಂಥವ್ರು. ಅವರ ಗೆಲುವಿನೊಳಗಡೆ ಮುಸ್ಲಿಂ ಮತದಾರರ ಪಾತ್ರ ಬಹಳ ದೊಡ್ಡದಾಗಿತ್ತು. ಆದ್ರೆ ಈಗ ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲದ ಒಂದು ಸಂದರ್ಭದೊಳಗಡೆ ಅವರ ಒಂದು ಆಸೆ ಅವ್ರದ್ದು ಚಿಗುರ್ತು. ಇದು ನಮ್ಮ ಸಮುದಾಯದ ಮತದಾರರ ಸಂಖ್ಯೆ ಜಾಸ್ತಿ ಇದೆ, ನಾವು ಇಲ್ಲಿ ಟಿಕೆಟ್ ಅನ್ನ ಪಡಿಬಹುದು, ಟಿಕೆಟ್ ಅನ್ನ ಪಡೆದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಮುಸ್ಲಿಂ ಮತದಾರರಿಗೆ ಅನಿಸಿ ಅವರು ಪ್ರಯತ್ನವನ್ನ ಮಾಡಿದರು. ಆದ್ರೆ ಅಂತಿಮವಾಗಿ ಪಾರ್ಟಿ ಮಾತ್ರ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟು ಶಾಮನೂರು ಕುಟುಂಬದ ಜೊತೆಗೇನೆ ಅವರು ಹೋಗ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ರು ಪಾರ್ಟಿ. ಆದ್ರೆ ಈ ಮುಸ್ಲಿಮರ ಒಂದು ಬೇಸರ, ಅಸಮಾಧಾನ, ಟಿಕೆಟ್ ಸಿಗ್ಲಿಲ್ಲ ಅನ್ನುವ ಒಂದು ಅತೃಪ್ತಿ ಏನಿತ್ತಲ್ಲ, ಇದು ಚುನಾವಣೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ನನಗೇನು ಅನ್ಸಲ್ಲ. ಯಾಕಂದ್ರೆ ಅವ್ರಿಗೆ ಆಯ್ಕೆಗಳು ಬಹಳ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿ ಮತ್ತು ಬಿಜೆಪಿಯ ನಡುವೆ ಚಾಯ್ಸ್ ಬಂದಾಗ ಮುಸ್ಲಿಂ ಮತದಾರರು, ಅಲ್ಪಸಂಖ್ಯಾತ ಮತದಾರರು ಸಹಜವಾಗಿಯೇ ಕಾಂಗ್ರೆಸ್ ಪರವಾಗಿ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಬಹಳಷ್ಟು ಕಾರಣಗಳಿವೆ. ಭಾರತೀಯ ಜನತಾ ಪಾರ್ಟಿ ಮುಸ್ಲಿಂ ಮತದಾರರ ಒಲವು ಗಳಿಸ್ಲಿಕ್ಕೂ ಕೂಡ ಬಹಳಷ್ಟು ಚುನಾವಣೆಗಳಲ್ಲಿ ಅವರು ಪ್ರಯತ್ನವನ್ನೇ ಮಾಡಲ್ಲ. ಅವರು ನಮಗೆ ಓಟ್ ಹಾಕೋದಿಲ್ಲ ಅಂತ ತೀರ್ಮಾನ ಮಾಡಿ ಆಗಿದೆ. ಮತ್ತು ಅದು ಮೂರನೇ ಸರಿನೂ ಕೂಡ ಇರ್ಬೋದು. ಅದಕ್ಕೆ ಅದರದೇ ಆದಂಥ ಕಾರಣಗಳಿವೆ. ಅವರು ಓಟ್ ಹಾಕೋದಿಲ್ಲ ಅಂತ ಗೊತ್ತಿದ್ದ ಮೇಲೆ ಅವರ ಓಟನ್ನ ಪಡೆಯುವ ಪ್ರಯತ್ನವನ್ನಾದರೂ ಬಿಜೆಪಿ ಮಾಡ್ಬೇಕಲ್ಲ, ಅದು ಎಂದೂ ಕೂಡ ಮಾಡಲ್ಲ. ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳಿಗೆ ಯಾವ ಕ್ಷೇತ್ರದಲ್ಲೂ ಟಿಕೆಟ್ ಕೊಡಲ್ಲ. ಅದು ವಿಧಾನಸಭೆ ಇರಲಿ, ಎಲ್ಲೂ ಕೂಡ ಟಿಕೆಟ್ ಕೊಡಲ್ಲ. ಈ ಒಂದು ಕಾರಣಕ್ಕಾಗಿ ಎರಡೂ ಪಾರ್ಟಿಗಳ ನಡುವೆ ಏನಾದರೂ ಚಾಯ್ಸ್ ಬಂದ್ರೆ ಮುಸ್ಲಿಂ ಮತದಾರರಿಗೆ ಕಾಂಗ್ರೆಸ್ ಪಾರ್ಟಿಯ ಕಡೆ ಹೋಗೋದು ಅನಿವಾರ್ಯ ಆಗತ್ತೆ. ಅವ್ರಿಗೆ ಏನೇ ಬೇಸರ ಇದ್ರೂ ಕೂಡ, ಏನೇ ಅಸಮಾಧಾನ, ಅತೃಪ್ತಿಗಳಿದ್ರೂ ಕೂಡ ಅದನ್ನ ಎಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಟು ಅವರು ಮುಸ್ಲಿಮರ ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಹೋಗ್ಬೇಕಾದಂತ ಒಂದು ಅನಿವಾರ್ಯತೆ ಅವ್ರಿಗಿದೆ. ಹೀಗಾಗಿ ಅವರು ಕಾಂಗ್ರೆಸ್ ಪಾರ್ಟಿಗೆ ಅದರ ಪರವಾಗಿ ಹೋಗ್ತಾರೆ. ಸಾದಿಕ್ ಪೈಲ್ವಾನ್ ಅವರ ಒಂದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು, ನಂತರ ಅದನ್ನ ವಿಡ್ರಾ ಮಾಡೋದು, ಇದು ಒಂದು ರೀತಿ ಒಳಗಡೆ ಇದ್ದಂಥ ಸಣ್ಣ ಒಂದು ಸಮಸ್ಯೆನೂ ಕೂಡ ಈಗ ಕ್ಲಿಯರ್ ಆಗಿದೆ. ಸಾದಿಕ್ ಪೈಲ್ವಾನ್ ಕಣದಲ್ಲಿ ಉಳಿದಿದ್ರೂ ಕೂಡ ಬಹಳ ಏನು ವ್ಯತ್ಯಾಸ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಆದ್ರೆ ಈಗ ಅವರು ಕಣದಲ್ಲಿ ಇಲ್ಲ, ಬ್ಯಾಲೆಟ್ ಪೇಪರಲ್ಲಿ ಅವ್ರ ಹೆಸರು ಇರುತ್ತೆ. ಯಾಕಂದ್ರೆ ಅವರು ಮತದಾನದ ನಾಮಪತ್ರವನ್ನು ತೆಗೆದುಕೊಳ್ಳುವಂಥ ಲಾಸ್ಟ್ ಡೇಟ್ ಆದರೂ ಅವ್ರಿಗೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಅದು ಕಣದೊಳಗಡೆ ಅವ್ರು ಇರ್ತಾರೆ, ಬಟ್ ಅವರು ವಿಡ್ರಾ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಮತದಾರರಿಗೆ ಗೊತ್ತಿದೆ. ಅವರು ಎಲ್ಲರೂ ಕೂಡ ಸಾದಿಕ್ ಪೈಲ್ವಾನ್ ಅವರ ಬೆಂಬಲಿಗರು ಕೂಡ ಅವರಿಗೆ ಓಟ್ ಹಾಕುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಹೀಗಾಗಿ ದಾವಣಗೆರೆ ಕ್ಷೇತ್ರದೊಳಗಡೆ ಕಾಂಗ್ರೆಸ್ ಪಾರ್ಟಿಗೆ ಪೂರಕವಾದಂತ ಒಂದು ವಾತಾವರಣ ಇದೆ ಅಂತ ನನಗೆ ಅನ್ಸುತ್ತೆ. ಸರ್, ಎರಡೂ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗಮನಿಸಿದ್ರೆ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಅರ್ಜುನ್ ಜೊತೆಗೆ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಮತ್ತು ಕುಟುಂಬದ ಉದ್ಯಮ ಕ್ಷೇತ್ರದ ಪ್ರಭಾವದಿಂದ ಸಮರ್ಥ ಎಲ್ಲರಿಗೂ ಕೂಡ ಗೊತ್ತಿರಬಹುದು. ಬಟ್ ಬಾಗಲಕೋಟೆಯಲ್ಲಿ ಬಂದ್ರೆ ಮೇಟಿಯವರ ಮಗ ಉಮೇಶ್ ಮೇಟಿಯವರ ಹೆಸರು ಕೂಡ ಗೊತ್ತಿಲ್ಲದೆ ಇರೋರು, ಅಂದ್ರೆ ಅವರ ಮುಖ ವರ್ಚಸ್ ಇರ್ಲಿ ಅಥವಾ ರಾಜಕೀಯ ಪ್ರಭಾವಳಿ ಅವರಿಗೆ ಬಹಳ ದೊಡ್ಡ ಅವರು ವೃದ್ಧಿಸ್ಕೊಂಡು ಇಲ್ಲ. ಮೇಟಿ ಅವರು ಕೂಡ ಇವರನ್ನ ರಾಜಕೀಯಕ್ಕೆ ತರಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲೂ ಇದ್ದಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅನುಕಂಪದಿಂದ ನಮ್ಗೆಲ್ಲಾ ಓಟ್ಗಳು ಬಂದ್ಬಿಡುತ್ತೆ ಅನ್ನುವಂತಹ ಯಾವ ಧೈರ್ಯದಲ್ಲಿ ಉಮೇಶ್ ಮೇಟಿ ಅವರಿಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡ್ತು, ಜೊತೆಗೆ ಸಮರ್ಥ್ಗೆ ಕೊಡುವಂತಹ ದೃಷ್ಟಿಯಲ್ಲಿ ಅನುಕಂಪವನ್ನೇ ಆಧರಿಸಿಕೊಂಡು ಶರಣಾಗಿರೋದಿದೆಯಲ್ಲ, ಅದು ಬಹುಶಃ ಕಾಂಗ್ರೆಸ್ಗೆ ಈವರೆಗೆ ಹಾಕ್ತಾ ಬಂದಿರುವಂತಹ ಓಟ್ಗಳನ್ನ ಹಾಕ್ತಾ ಬಂದಿರುವಂತಹ ಸಮುದಾಯಗಳಿಗೆ ಒಂದ್ ಬೇರೆ ರೀತಿಯಲ್ಲಿ ಸಂದೇಶ ರವಾನೆ ಆಗಿರಬಹುದಲ್ವಾ? ಖಂಡಿತವಾಗಿಯೂ ಕೂಡ ಎರಡೂ ಪಕ್ಷಗಳು
ಈ ತರಹದ ಉಪಚುನಾವಣೆಗಳಲ್ಲಿ ಅದು ಕೂಡ ಯಾರಾದರೂ ಸಿಟ್ಟಿಂಗ್ ಮೆಂಬರು ಅವರು ಅಕಾಲಿಕವಾಗಿ ತೀರ್ಕೊಂಡಾಗ ನಡೆಯುವಂಥ ಉಪಚುನಾವಣೆಗಳಲ್ಲಿ ಆಯಾ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಡೋದು ಒಂದು ರೀತಿ ಅದು ಅಲಿಖಿತವಾದಂಥ ಒಂದು ನಿಯಮ ಆಗಿ ಹೋಗ್ಬಿಟ್ಟಿದೆ. ಯಾವ ಪಾರ್ಟಿ ಕೂಡ ರಿಸ್ಕ್ ತೆಗೆದುಕೊಂಡು ಪಕ್ಷದ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನ ಕೊಟ್ಟು ಅವರನ್ನ ಗೆಲ್ಲಿಸುವಂತ ಪ್ರಯತ್ನವನ್ನ ಮಾಡಿದ ಉದಾಹರಣೆಗಳು ಬಹಳ ಕಡಿಮೆ. ಬಹಳಷ್ಟು ಸಂದರ್ಭಗಳಲ್ಲಿ ಅವರು ಯಾರು ಶಾಸಕರು ತೀರ್ಕೊಂಡಿರ್ತಾರೋ ಅವರ ಒಂದು ಕುಟುಂಬ ವರ್ಗದವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಈಗ ಕಾಂಗ್ರೆಸ್ ಪಾರ್ಟಿ ಕೂಡ 2 ಕ್ಷೇತ್ರಗಳಲ್ಲಿ ಅದನ್ನೇ ಮಾಡ್ತು. ಯಾವುದೇ ರೀತಿಯಾದಂಥ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಕಾರ್ಯಕರ್ತರಿಗೆ ಒಂದು ಅವ್ರನ್ನ ಪ್ರಮೋಟ್ ಮಾಡಬೇಕು, ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವ ರೀತಿ ಒಳಗಡೆ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಯೋಚನೆ ಮಾಡಲಿಲ್ಲ. ಬಹಳ ಸೇಫ್ ಆಗಿ ಆಟವನ್ನ ಆಡುವ ಪ್ರಯತ್ನವನ್ನ ಮಾಡಿದರು 2 ಕ್ಷೇತ್ರಗಳಲ್ಲಿ. ಈಗ ನೀವು ಹೊಸ ಒಬ್ಬ ಯಾರಾದರೂ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರೆ ಅವಾಗ ಆ ಅಭ್ಯರ್ಥಿಯನ್ನ ಮತದಾರರು ಒಪ್ಕೊಳ್ತಾರೋ ಇಲ್ಲೋ, ಅವ್ರು ಗೆಲ್ಲುವ ಅವಕಾಶಗಳು ಎಷ್ಟಿರ್ತದೋ ಏನೋ, ಅವ್ರು ಅಕಸ್ಮಾತ್ ಏನಾದರೂ ಸಾಮಾನ್ಯ ಕಾರ್ಯಕರ್ತ ಆಗಿದ್ರೆ ಅವರಿಗೆ ಆ ಚುನಾವಣೆಗೆ ಬೇಕಾದಂಥ ಖರ್ಚನ್ನ ಪಾರ್ಟಿಯ ಮುಖಂಡರುಗಳು ಪಾರ್ಟಿ ಕಡೆಯಿಂದ ಮಾಡಬೇಕಾಗತ್ತೆ. ಇದೆಲ್ಲವೂ ಕೂಡ ಒಂದು ರೀತಿಯ ರಿಸ್ಕ್. ನಾಯಕರಿಗೆ ಆ ರೀತಿ ಭಾವಿಸ್ತಾರೆ ಅವರು. ಇದೆಲ್ಲವೂ ಕೂಡ ರಿಸ್ಕ್ ಯಾಕೆ ಅಂತ. ಈಗ ಶಾಮನೂರ್ ಅವ್ರಿಗೆ ಕುಟುಂಬಕ್ಕೆ ಟಿಕೆಟ್ ಕೊಟ್ಟುಬಿಟ್ರೆ ಯಾವ ರಿಸ್ಕು ಇಲ್ಲ, ಪ್ರೊವೈಡ್ ಮಾಡುವಂತದ್ದು ಬೇಕಾಗಿಲ್ಲ ಅಂತ ಕೊಡುವ ಅವಶ್ಯಕತೆ ಬರೋದಿಲ್ಲ, ಅವ್ರಿಗೆ ಫಂಡ್ ಮಾಡುವ ಅವಶ್ಯಕತೆ ಬರೋದಿಲ್ಲ. ಶಾಮನೂರ್ ಶಿವಶಂಕರಪ್ಪ ಅವರ ಕುಟುಂಬ ದಾವಣಗೆರೆ ಉತ್ತರ, ದಾವಣಗೆರೆ ದಕ್ಷಿಣ 2 ಕ್ಷೇತ್ರಗಳಲ್ಲಿ ಗೆಲ್ತಿತ್ತು. ಒಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ಗೆಲ್ತಾ ಇದ್ರು, ಒಂದ್ ಕಡೆ ಶಾಮನೂರ್ ಶಿವಶಂಕರಪ್ಪ ಅವ್ರು ಗೆಲ್ತಿದ್ರು. ಆ ಕ್ಷೇತ್ರದ MP ಕೂಡ ಈಗ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಅವರಿದ್ದಾರೆ. ಇಡೀ ಕ್ಷೇತ್ರದ ಮೇಲೆ, ಜಿಲ್ಲೆ ಮೇಲೆ ಅವರ ಕುಟುಂಬದ ಹಿಡಿತಾ ಇರೋದ್ರಿಂದ ಕಾಂಗ್ರೆಸ್ ಪಾರ್ಟಿಗೆ ಅದು ಬಹಳ ಸೇಫ್ ಬೆಟ್ ಆಗಿತ್ತು. ಬಹಳ ಸೇಫ್ ಬೆಟ್ ಆಗಿತ್ತು. ಅಲ್ಲಿ ಕೊಟ್ಬಿಟ್ರೆ ಅವ್ರ ಸಮಸ್ಯೆ ಎಲ್ಲವೂ ಇಲ್ಲ. ಅಕಸ್ಮಾತ್ ಅವ್ರು ಕೊಡದೆ ಬೇರೆಯವ್ರನ್ನೇನಾದ್ರೂ ಆಯ್ಕೆ ಮಾಡಿದ್ರೆ ಮಾತ್ರ ಅವ್ರಿಗೆ ಸಮಸ್ಯೆ ಆಗ್ತಿತ್ತು. ಅವರು ಸ್ವಲ್ಪ ಅಲ್ಲಿ ಶ್ರಮವನ್ನು ಹಾಕಬೇಕಾಗಿತ್ತು, ಬೆವರು ಸುರಿಸಬೇಕಾಗಿತ್ತು ಗೆಲ್ಲಕ್ಕೆ. ಆದರೆ ಈಗ ಅಂತ ಯಾವುದೇ ಒಂದು ಅಗತ್ಯತೆ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ. ಅವರು ಬಹಳ ಸೇಫ್ ಆಗಿ ಆಟ ಆಡಿದ್ರು. ಸರ್, ಆದ್ರೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಗಮನಿಸೋದಾದ್ರೆ ಮುಸ್ಲಿಮ್ರು ಒಂದಿಷ್ಟು ಸಿಟ್ಟಾಗಿದ್ರು. ಅವರಿಗೆ ನೋ ಅದರ್ ಆಪ್ಷನ್, ಬಿಜೆಪಿಗೆ ಓಟ್ ಹಾಕಲ್ಲ, SDPIಗೆ ಓಟ್ ಹಾಕಿದ್ರೆ ಅವರ ಮೂಲ ಸಿದ್ಧಾಂತಕ್ಕೆ SDPI ಪ್ರತ್ಯೇಕ ಸಿದ್ಧಾಂತವನ್ನ ಅಂದ್ರೆ ಪ್ರತ್ಯೇಕವಾದವನ್ನ ಮಾಡುವ ಕಾರಣಕ್ಕೋಸ್ಕರವಾಗಿ SDPIಗೆ ಕೂಡ ಓಟ್ ಹಾಕೋದು ಬಹಳ ಕಡಿಮೆ ಮುಸ್ಲಿಮ್ರು. ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಾಗತ್ತೆ. ಬಟ್ ಬಿಜೆಪಿ ಮತ್ತು ಈ ಕುಟುಂಬ ರಾಜಕಾರಣದ ಒಂದಿಷ್ಟು ಗೊಂದಲಗಳು, ಈ ನಡುವೆ ಈ ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ಆಗಿರುವಂತಹ ರಾಜಕೀಯ ಬೆಳವಣಿಗೆಗಳೆಲ್ಲವೂ ಕಂಡ ಬಳಿಕ ಮತದಾರರು ಒಂದಿಷ್ಟು ಮನಸ್ಸು ಬದಲಾಯಿಸಿದ್ದಾರೆ ಅನ್ನುವಂತಹ ಲೆಕ್ಕಾಚಾರಗಳು ಆ ಕ್ಷೇತ್ರದಿಂದ ಬರ್ತಾ ಇರೋದು. ಸೊ ಈಗ ನಮ್ಮ ಪ್ರದೀಪ್ ಈಶ್ವರ್ ಇರ್ಲಿ, ಆಮೇಲೆ ಅಲ್ಲಿನ ಬಿಜೆಪಿಯ ಈ ಹಿಂದಿನ ಕ್ಯಾಂಡಿಡೇಟ್ ಆಗಿದ್ದಂತಹ ಅಜಯ್ ಕುಮಾರ್ ಅವರ ನಡುವೆ ಆಗಿರುವಂತಹ ವಾಗ್ವಾದಗಳು, ನಿನ್ನೆ ನಡೆದಿರುವಂತಹ ಒಂದು ಚುನಾವಣಾ ಪ್ರಚಾರ, ಅಲ್ಲಿ ನಡೆದಿರುವಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ವಾಗ್ಯುದ್ಧಗಳು, ಇವೆಲ್ಲವೂ ಕೂಡ ಗಮನಿಸಿದ್ರೆ ಒಂದಿಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಅದನ್ನ ಕಾಂಗ್ರೆಸ್ ನಿನ್ನೆಯ ಬೆಳವಣಿಗೆಯನ್ನ ಯಾವ ರೀತಿಯಾಗಿ ಒಂದು ಪ್ರಚಾರದ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ ಕೇಳಿದ್ರೆ, ಬಿಜೆಪಿ ಒಬ್ಬ ಅಹಿಂದ ಯುವ ನಾಯಕನನ್ನ ನಿಂದಿಸುವಂತಹ ಕೆಲಸ ಮಾಡಿದೆ. ಸೊ ಈ ಮೂಲಕ ಮುಸ್ಲಿಮರಲ್ಲಿದ್ದಂತಹ ಒಂದು ಬೇಸರವನ್ನ ಶಮನ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಅನ್ನುವಂತ ಪ್ರಶ್ನೆ. ಚುನಾವಣೆ ಸಂದರ್ಭದೊಳಗಡೆ, ಪ್ರಚಾರದ ಸಂದರ್ಭದೊಳಗಡೆ ಈ ರೀತಿಯಾದಂಥ ಒಂದು ತಂತ್ರಗಾರಿಕೆ ಬಹಳ ಸಹಜ. 2 ಪಕ್ಷಗಳು ಕೂಡ ಆ ಒಂದು ತಂತ್ರಗಾರಿಕೆಯನ್ನ ಮಾಡ್ತವೆ. ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ಸಂದರ್ಭವನ್ನ ಅದನ್ನ ತಮಗೆ ಅನುಕೂಲಕರ ಆಗುವ ರೀತಿ ಒಳಗಡೆ ಯಾವ ರೀತಿ ಅದಕ್ಕೊಂದು ಟ್ವಿಸ್ಟ್ ಕೊಡಬೇಕು ಅನ್ನೋದನ್ನ ಪ್ರಯತ್ನ ಮಾಡ್ತಿರ್ತವೆ. ಪ್ರದೀಪ್ ಈಶ್ವರ್ ಅಲ್ಲಿ ಹೋದಾಗ ಅವರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಅವ್ರಿಗೆ ಚಪ್ಪಲಿ ತೋರಿಸಿದ್ರು, ಪೊರಕೆ ತೋರಿಸಿದ್ರು, ಅವ್ರಿಗೆ ಗೋ ಬ್ಯಾಕ್ ಅಂದ್ರು, ಹುಚ್ಚ ಅಂದ್ರು, ಏನೇನೋ ಎಲ್ಲ ವಿಚಾರಗಳನ್ನ ಕಾಂಗ್ರೆಸ್ ಪಾರ್ಟಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಯುವ ಶಾಸಕನಿಗೆ, ಒಬ್ಬ ಅಹಿಂದ ಶಾಸಕನಿಗೆ ಬಿಜೆಪಿ ಅವರು ಅವಮಾನ ಮಾಡಿದ್ರು ಅಂತ ಟ್ವಿಸ್ಟ್ ಮಾಡುವಂತ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಇದು ಚುನಾವಣಾ ಸಂದರ್ಭಗಳಲ್ಲಿ ಈ ಪರ್ಸೆಪ್ಷನ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಇದು ಸ್ವಲ್ಪ ಅವರು ಪ್ರಯತ್ನವನ್ನ ಮಾಡ್ಬೋದು, ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು. ಬಹಳ ದೊಡ್ಡ ಮಟ್ಟದೊಳಗಡೆ ಇದರಿಂದ ಏನಾದರೂ ಉಪಯೋಗ ಆಗತ್ತೆ ಅಂತ ನನಗೆ ಅನ್ಸೋದಿಲ್ಲ. ಇನ್ನು ದಕ್ಷಿಣ ಕ್ಷೇತ್ರದನ್ನೇ ಗಮನಿಸೋದಾದ್ರೆ, ಈಗ ಪ್ರದೀಪ್ ಈಶ್ವರ್ ಅವರನ್ನ ಖುದ್ದಾಗಿ ನಾನು ಫೋನ್ ಸಂಪರ್ಕದಲ್ಲಿ ಮಾತಾಡಿದೆ. ಅವ್ರು ಹೇಳ್ತಾ ಇದ್ರು, ನಾನು ನಾಳೆನೂ ಕೂಡ ದಕ್ಷಿಣ ಕ್ಷೇತ್ರಕ್ಕೆ ನಾನು ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ, ಇನ್ನೂ ಕೂಡ ಕೆಲವು ದಿನಗಳ ಕಾಲ ದಾವಣಗೆರೆ ಪ್ರಚಾರದಲ್ಲಿ ನಾನು ಇರ್ತೀನಿ ಅನ್ನುವ ಲೆಕ್ಕಾಚಾರದಲ್ಲಿ ಅವರು ಹೇಳಿದ್ರು ನಮ್ಗೆ. ಬಟ್
ಅವರಿಗೆ ಕಾಂಗ್ರೆಸ್ ಪಾರ್ಟಿಯಿಂದಲೂ ಕೂಡ ಒಂದು ಅಸೈನ್ಮೆಂಟ್ ಇತ್ತು. ಅದಾದ ಬಳಿಕ ಈಗ ಶಾಮನೂರು ಕುಟುಂಬ ಆ ವರ್ಚಸ್ಸನ್ನ ಸ್ವಲ್ಪ ಕುಗ್ಸ್ಕೊಂಡಿದ್ಯಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಪ್ರದೀಪ್ ಈಶ್ವರ್ರಂತಹ ಯುವ ನಾಯಕರನ್ನ ಕಾಂಗ್ರೆಸ್ ಚುನಾವಣಾ ಪ್ರಚಾರಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬಳಸ್ಕೊಳ್ತಾ ಇರೋದು ನೋಡಿದ್ರೆ, ಈಗ ಕೇರಳಕ್ಕೂ ಕೂಡ ಅವರು ಹೋಗಿದ್ದಾರೆ ಅಂತ. ಯುವಕರಿಗೆ ಒಬ್ಬ ಭಾಷಣಕಾರ ಡೈಲಾಗ್ ಹೊಡೆಯೋನಿರ್ಬೇಕು, ಅಥವಾ ಅದರಿಂದನೇ ಯುವಕರನ್ನ ಗ್ರಾಬ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ನಾಯಕ ಇರಬೇಕು. ಇವತ್ತು ಸಿದ್ದರಾಮಯ್ಯನವರು 2 ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬ ಯುವಕನೂ ಬೇಕು, ಒಬ್ಬ ಅನುಭವಿಯೂ ಬೇಕು, ಮುತ್ಸದ್ದಿಯೂ ಬೇಕು. ಈ ತರದ ಲೆಕ್ಕಾಚಾರ ದಕ್ಷಿಣ ಕ್ಷೇತ್ರದಲ್ಲಿ ನಡೀತಾ ಇದೆಯಾ? ಶಾಮನೂರು ಕುಟುಂಬ ಹೇಳುವಂತಹ ವಿಷಯ ಅಲ್ಲಿನ ಜನರಿಗೆ ಕನ್ವೆ ಆಗಲ್ಲ ಅನ್ನುವಂತಹ ಲೆಕ್ಕಾಚಾರ ಬಂದ್ಬಿಟ್ಟಿದೆಯಾ ಕಾಂಗ್ರೆಸ್ ನಲ್ಲಿ? ಖಂಡಿತ ಎಲ್ಲಾ ಲೆಕ್ಕಾಚಾರಗಳು ಕೂಡ ಇರ್ಬೋದು. ಈಗ ಪ್ರದೀಪ್ ಈಶ್ವರ್ ಅವರನ್ನ ಅಲ್ಲಿ ಅವ್ರಿಗೆ ಕೊಟ್ಟಿರುವಂತ ಟಾಸ್ಕೇ ಬಹುಶಃ ಬಿಜೆಪಿಯ ಲೀಡರ್ಗಳನ್ನೆಲ್ಲರನ್ನು ನೀವು ಬ್ಯುಸಿ ಇಡಿ ಅನ್ನೋ ಟಾಸ್ಕ್ ಕೊಟ್ಟಿರ್ಬೋದು ಅವ್ರಿಗೆ. ಈಗ ಪ್ರದೀಪ್ ಈಶ್ವರ್ ಅಲ್ಲಿ ಹೋಗಿರೋದ್ರಿಂದ ಏನಾಗಿದೆ, ಬಿಜೆಪಿಯ ನೂರಾರು ಕಾರ್ಯಕರ್ತರು, ಅವರ ಅಭ್ಯರ್ಥಿ ಯಾರು ಆಕಾಂಕ್ಷಿಗಳಾಗಿದ್ರು ಅಂಥವ್ರು ಎಲ್ಲರೂ ಸೇರ್ಕೊಂಡು ಪ್ರದೀಪ್ ಈಶ್ವರಿಂದ ಮಾತಾಡೋದು, ಪ್ರದೀಪ್ ಈಶ್ವರ್ ಬೆನ್ನತ್ತೋದು, ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋದು, ಇದ್ರೊಳಗಡೆ ಬ್ಯುಸಿ ಆಗ್ತಾ ಇದ್ದಾರೆ. ಬಿಜೆಪಿಯ ಕಾರ್ಯಕರ್ತರನ್ನ ಬ್ಯುಸಿಯಾಗಿಡುವಂತ ಮತ್ತು ಅವರನ್ನ ದಾರಿ ತಪ್ಪಿಸುವಂತ ಪ್ರಯತ್ನವೂ ಕೂಡ ಇದು ಆಗಿರ್ಬೋದು. ನಾವು ಇದನ್ನ ನಾವು ಹೀಗೆ ಇದು ಏನು ಹೀಗೆ ಅಂತ ಹೇಳಿಕ್ಕಾಗಲ್ಲ. ಇನ್ನು ಶಾಮನೂರ್ ಅವರ ಕುಟುಂಬದ ಒಂದು ಇದು ಏನು ವರ್ಚಸ್ಸಾಗ್ಲಿ ಅಥವಾ ಅವರ ಒಂದು ಬಗ್ಗೆ ಒಲವು ಕಡಿಮೆ ಆಗ್ತಾ ಇದೆಯಾ ಅಂತನೋ ಒಂದು ಪ್ರಶ್ನೆ. ನನಗೇನ್ ಅನ್ಸುತ್ತೆ ಅಂತಂದ್ರೆ, ಒಂದು ಸಹಜವಾದಂತ ಪ್ರಶ್ನೆ ಮತದಾರರೊಳಗಡೆ ಇದೆ. ಆ ಪ್ರಶ್ನೆ ಏನು ಅಂತಂದ್ರೆ, ತಂದೆ ಸಚಿವರಾಗಿದ್ದಾರೆ, ತಾಯಿ ಸಂಸದರಾಗಿದ್ದಾರೆ. ಈಗ ಅಜ್ಜ ಶಾಸಕರಾಗಿದ್ರು, ಅವರು ಇಲ್ಲ, ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಡೋದು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ದಾವಣಗೆರೆ ಒಳಗಡೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಆಸ್ತಿಯಾ? ಈ ಪಕ್ಷಕ್ಕೆ ಬೇರೆ ಏನು ನಾಯಕರುಗಳು ಕಾರ್ಯಕರ್ತರು ಇಲ್ವಾ? ಅವ್ರಿಗೆ ಬೆಲೆ ಇಲ್ವಾ? ಅವ್ರಿಗೇನಾದ್ರೂ ಒಂದು ಅವಕಾಶ ಸಿಗ್ಬೋದು, ಸಿಗೋದಿಲ್ವೋ? ಈ ತರದ ಒಂದು ಅಸಮಾಧಾನ, ಸಿಟ್ಟು ಸಹಜವಾಗಿಯೇ ಇರುತ್ತೆ. ಅದ್ರ ಬಗ್ಗೆ ಯಾವ ಡೌಟು ಇಲ್ಲ. ಕುಟುಂಬ ರಾಜಕಾರಣಕ್ಕೆ ನೀವು ಯಾಕೆ ಒಂದೇ ಕುಟುಂಬದವರಿಗೆ ಕೊಡ್ತೀರಿ ಅನ್ನೋ ಒಂದು ವಿಚಾರ ಇದೆಯಲ್ಲ, ಈ ಕುಟುಂಬ ರಾಜಕಾರಣವನ್ನು ಕೂಡ ನಮ್ಮ ದೇಶದ ಜನ ಒಪ್ಕೊಂಡ್ ಬಿಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಈಗ ಕುಟುಂಬ ರಾಜಕಾರಣ ಎಲ್ಲಾ ಪಾರ್ಟಿಯವರಿಗೂ ಕೂಡ ಕೇವಲ ಅದು ಭಾಷಣ ಮಾಡ್ಲಿಕ್ಕೆ ಮಾತ್ರ ಸೀಮಿತವಾದಂತ ಒಂದು ವಿಚಾರ, ಒಂದು ಅಂಶ ಕುಟುಂಬ ರಾಜಕಾರಣ ಅನ್ನೋದು. ತಾವು ಮಾಡದೇ ಇದ್ದಾಗ ಅದನ್ನ ಮಾತಾಡ್ತಾರೆ, ತಾವು ಅದನ್ನೇ ಮಾಡ್ಬೇಕಾದ್ರೆ ಸುಮ್ಮನೆ ಇರ್ತಾರೆ, ಬೇರೆ ಏನೋ ಮಾತಾಡ್ತಾರೆ. ಎಲ್ಲರೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣವನ್ನ ಮಾಡಿದವರೇ. ಹೀಗಾಗಿ ಕುಟುಂಬ ರಾಜಕಾರಣ ಚುನಾವಣೆಯ ಒಂದು ವಿಷಯ ಆಗ್ತದೆ, ಜನ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಅದರ ಆಧಾರಿತವಾಗಿ ವೋಟ್ ಹಾಕ್ತಾರೆ ಅಂತ ನನಗೆ ಅನ್ಸಲ್ಲ. ಸ್ವಲ್ಪ ಮಟ್ಟಿಗಿನ ಚರ್ಚೆ ಆಗ್ಬೋದು. ವಿಶೇಷವಾಗಿ ಯಾರು ಶಾಮನೂರು ಶಿವಶಂಕರಪ್ಪ ಅವರ ಅನುಪಸ್ಥಿತಿ ಒಳಗಡೆ ನಮಗೆ ಅವಕಾಶ ಸಿಗಬಹುದು ಅಂತ ಕಾಯ್ತಾ ಇದ್ದಂತ ಪಕ್ಷದ ಕೆಲವು ಮುಖಂಡರುಗಳು ಅವ್ರು ಯಾರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಬೇಸರ ಆಗಿರ್ಬೋದು. ಆದ್ರೆ ಸಾಮಾನ್ಯ ಮತದಾರರ ಮೇಲೆ ಇದು ಏನೋ ಬಹಳ ದೊಡ್ಡ ಪರಿಣಾಮ ಉಂಟಾಗತ್ತೆ, ಅದರ ಆಧಾರದ ಮೇಲೆ ಜನ ವೋಟ್ ಹಾಕ್ತಾರೆ ಅಂತ ನನಗೆ ಅನ್ಸಲ್ಲ. ಈಗ ಬಹಳ ವರ್ಷಗಳಿಂದ ಅಲ್ಲಿ ಆ ಒಂದು ಕ್ಷೇತ್ರವನ್ನ ಆ ಕುಟುಂಬ ಪ್ರತಿನಿಧಿಸ್ತಾ ಇರೋದ್ರಿಂದ ಒಂದು ಬೇರೆ ರೀತಿಯಾದಂತ ಸಂಬಂಧವೂ ಕೂಡ ಇರಬಹುದು. ಅದು ಪಾಸಿಟಿವ್, ಹೇಗೆ ನೆಗೆಟಿವ್ ಇರ್ತದೋ ಹಾಗೆ ಪಾಸಿಟಿವ್ ಕೂಡ ಇದ್ದಿರ್ಬೋದು. ಈ ಎಲ್ಲಾ ಸಂಗತಿಗಳು ಕೂಡ ವರ್ಕ್ ಆಗ್ತವೆ ಅಂತ ನನಗೆ ಅನ್ಸುತ್ತೆ. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗಮನಿಸಿ, ಅಥವಾ ಇತ್ತೀಚಿನ ಪಾಲಿಟಿಕ್ಸ್ ಅನ್ನ ಗಮನಿಸಿದ್ರೆ, ಹೇಳಿಕೆಗೆ ಪ್ರತಿ ಹೇಳಿಕೆಗಳನ್ನ ಕೊಡೋದೇ ಒಂದು ಪಾಲಿಟಿಕ್ಸ್ ಅನ್ನುವ ರೀತಿಯಲ್ಲಿ ಆಗಿದೆ. ನೀವು ಅದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ರಿ. ಬ್ಯುಸಿಯಾಗಿ ಇಡುವಂತ ಪ್ರಯತ್ನ, ಅದು ಕೂಡ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅನ್ನುವ ರೀತಿಯಲ್ಲಿ ನೀವು ಮಾತಾಡಿದ್ರಿ. ಈಗ ಬಿಜೆಪಿ ಅವರನ್ನ ಬಾಗಲಕೋಟೆಯಲ್ಲಿ ಹೆಚ್ಚು ವ್ಯಯ ಮಾಡ್ತಾ ಇದ್ದಾರೆ ಅವ್ರ ಸಮಯವನ್ನ. ದಾವಣಗೆರೆ ಕ್ಷೇತ್ರವನ್ನ ಬಿಟ್ಟು, ಅಂದ್ರೆ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲರೂ ಕೂಡ ಬಾಗಲಕೋಟೆಯಲ್ಲಿದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಇಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಒಂದ್ ಲೆಕ್ಕಾಚಾರದಲ್ಲಿ ಬಿಜೆಪಿ ಬಂದಿರಬಹುದು. 2018ರಲ್ಲಿ ವೀರಣ್ಣ ಚರಂತಿಮಠ ಗೆದ್ದಿದ್ದಾರೆ, 2023ರಲ್ಲಿ ಮೇಟಿ ಗೆದ್ದಿದ್ರು. ಆ ಹಿಂದಿನ ಚುನಾವಣೆಯಲ್ಲಿ 2013ರಲ್ಲಿ
ಮೇಟಿ ಗೆದ್ದಿದ್ರು. ಅದಾದ ಬಳಿಕ 18ರಲ್ಲಿ ಗೆಲ್ಲೋದಕ್ಕಾಗಿರ್ಲಿಲ್ಲ. ನಾನಾ ಕಾರಣಗಳು, ಅವರ ಮೇಲೆ ಬಂದಂತಹ ಒಂದು ಸಿಡಿ ಪ್ರಕರಣವು ಕೂಡ ಅದಕ್ಕೆ ಕಾರಣ. ಸೊ ದಾವಣಗೆರೆ ವಿಭಜನೆ ಆದ ಬಾಗಲಕೋಟೆ ವಿಭಜನೆ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಜನತಾದಳದಿಂದ ಬಂದಂತಹ ಮೇಟಿ ಅವರು ಕಾಂಗ್ರೆಸ್ಗೆ ಒಂದು ಜಯವನ್ನ ತಂದುಕೊಟ್ಟವರು ಅನ್ನುವಂತಹದ್ದೆಲ್ಲವೂ ಕೂಡ ಗೊತ್ತಿರುವಂತ ವಿಷಯ. ಬಟ್ ಮೇಟಿ ಅವರಿಗೆ ಇದ್ದಂತಹ ವರ್ಚಸ್ಸು ಅಥವಾ ಕುರುಬ ಮತಗಳನ್ನ ಅಥವಾ ಬಂಜಾರ ಮತಗಳನ್ನ ಸೆಳೆಯುವಂತಹ ವರ್ಚಸ್ಸು ಉಮೇಶ್ ಮೇಟಿ ಅವ್ರಿಗೆ ಇದೆಯಾ? ಆ ತಾಕತ್ ಇದೆಯಾ? ಅವ್ರ ಮಗಳು ಬಾಯಕ್ಕ ಅವ್ರೇನೋ ಒಂದು ಜಿಲ್ಲಾ ಪಂಚಾಯತ್ ನಲ್ಲಿ ಏನೋ ಅಧ್ಯಕ್ಷರಾಗಿದ್ರು ಅಥವಾ ಬೇರೆ ಯಾವ್ದೋ ಒಂದು ಹುದ್ದೆಯಲ್ಲಿ ಇದ್ರು ವಿನಃ ಅವರ ಇನ್ನೊಬ್ಬ ಮಗ ಮಲ್ಲಿಕಾರ್ಜುನ್ ಮೇಟಿ ಅವರು ಕೂಡ ಒಂದಿಷ್ಟು ರಾಜಕೀಯವಾಗಿ ಗುರುತಿಸಿಕೊಳ್ತಾ ಇದ್ರು. ಬಟ್ ಉಮೇಶ್ ಮೇಟಿ ಅವರನ್ನ ಒಂದು ಡಮ್ಮಿ ಕ್ಯಾಂಡಿಡೇಟ್ ಅನ್ನುವ ಹಾಗೆ ಕಾಂಗ್ರೆಸ್ ಅಲ್ಲಿ ಸ್ಪರ್ಧೆಗೆ ಇಳಿಸಿತ್ತಾ? ವೀರಣ್ಣ ಚರಂತಿಮಠ್ ಇದೊಂದು ರಾಜಕೀಯ ಒಳ ಒಪ್ಪಂದ ಅನ್ನುವ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ನಾನು ಆರಂಭದಲ್ಲೇ ಹೇಳಿದೆ ಶ್ರೀರಾಜ್. ಏನಂದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದೊಳಗಡೆ ಈ ಇಬ್ಬರು ಅಭ್ಯರ್ಥಿಗಳು, ಎರಡೂ ಪಕ್ಷಗಳ ಅಭ್ಯರ್ಥಿಗಳಲ್ಲಿ ವೀರಣ್ಣ ಚರಂತಿಮಠ್ ಹೆವಿ ವೇಟ್ ಅಂತ ಅನಿಸ್ತಾರೆ. ಇವರು ಉಮೇಶ್ ಮೇಟಿ ಕಂಪೇರಿಟಿವ್ಲಿ ಇವರು ಸ್ವಲ್ಪ ಲೈಟ್ ವೇಟ್ ಆದಂತ ಕ್ಯಾಂಡಿಡೇಟ್. ಬಿಜೆಪಿಗೆ ವೀರಣ್ಣ ಚರಂತಿಮಠ್ ಶಕ್ತಿ, ಆದ್ರೆ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಪಾರ್ಟಿ ಶಕ್ತಿ. ಕಾಂಗ್ರೆಸ್ ಪಾರ್ಟಿಯ ಒಂದು ವರ್ಚಸ್ಸಿನಿಂದ, ಅವರ ಒಂದು ಪ್ರಭಾವದ, ಆ ಪಾರ್ಟಿಯ ಪ್ರಭಾವದಿಂದ, ಬೆಂಬಲದಿಂದ ಉಮೇಶ್ ಮೇಟಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ಬಿಜೆಪಿ ವೀರಣ್ಣ ಚರಂತಿಮಠ್ ಅವರ ವರ್ಚಸ್ಸಿನಿಂದ, ಅವರ ಪ್ರಭಾವದಿಂದ ಅಲ್ಲಿ ಗೆಲ್ಲುವಂತ ಪ್ರಯತ್ನವನ್ನ ಅಲ್ಲಿ ಮಾಡ್ತಾ ಇದೆ. ಈ ಉಮೇಶ್ ಮೇಟಿ, ಅವರ ಮಲ್ಲಿಕಾರ್ಜುನ್ ಮೇಟಿ, ಬಾಯಕ್ಕ ಮೇಟಿ ಮತ್ತು ಅವರ ಇನ್ನೊಬ್ರು ಮಹಾದೇವಿ ಇರ್ಬೋದು ಮೋಸ್ಟ್ಲಿ, ಈ 4 ಜನ ಮಕ್ಕಳ ನಡುವೆ ಏನು ಟಿಕೆಟ್ಗೋಸ್ಕರ ಒಂದು ಪೈಪೋಟಿ ನಡೀತು. ಆ ಪೈಪೋಟಿ ಒಳಗಡೆ ಯಾರೂ ಕೂಡ ರಾಜಕೀಯದೊಳಗಡೆ ಬಹಳ ಸಕ್ರಿಯವಾಗಿದ್ದು ಇವರು ಕ್ಯಾಂಡಿಡೇಟ್ ಆಗಬಹುದು ಅನ್ನುವ ಮಟ್ಟಿಗೆ ಯಾರು ಕೂಡ ಇರಲಿಲ್ಲ. ಇದು ಬಹಳ ಒಂದು ಸತ್ಯವಾದಂಥ ವಿಚಾರ. ಎಲ್ಲರೂ ಕೂಡ ಈ ಮಾತನ್ನ ನಂಬ್ತಾರೆ. ಆದರೆ ಈ 4 ಜನರಲ್ಲಿ ಒಬ್ಬರಿಗೆ, ಅವರ ಕುಟುಂಬದವರಿಗೆ ಟಿಕೆಟ್ ಕೊಡಬೇಕು ಅಂತ ಪಾರ್ಟಿ ಡಿಸೈಡ್ ಮಾಡಿದಾಗ ಮಲ್ಲಿಕಾರ್ಜುನ ಮೇಟಿ ಅವರು ಸಿಟಿ ಒಳಗಡೆ, ಬಾಗಲಕೋಟೆ ಸಿಟಿ ಒಳಗಡೆ ಸ್ವಲ್ಪ ಒಳ್ಳೆಯ ಸಂಪರ್ಕವನ್ನು ಹೊಂದಿದ್ದಾರೆ. ಅವ್ರಿಗೆ ಎಲ್ಲ ಜನಗಳ ನಡುವೆ ಇರ್ತಾರೆ, ಅವ್ರಿಗೊಂದು ಸ್ವಲ್ಪ ಅಲ್ಲಿ ಪ್ರಭಾವ ಇದೆ, ಅವ್ರಿಗೆ ಸಂಪರ್ಕ ಚೆನ್ನಾಗಿದೆ ಅನ್ನುವ ಮಾತುಗಳಿದ್ವು. ಆದರೆ ಈ ಉಮೇಶ್ ಮೇಟಿ ಬಾಗಲಕೋಟೆ ಸಿಟಿ ಒಳಗಡೆ ಅವ್ರಿಗೆ ಬಹಳ ಹೆಚ್ಚು ಏನು ಸಂಪರ್ಕಗಳಿಲ್ಲ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಉಮೇಶ್ ಮೇಟಿ ಚೆನ್ನಾಗಿ ತಮ್ಮ ಒಂದು ಸಂಪರ್ಕವನ್ನ ಅಥವಾ ಏನೋ ಅವರ ಒಂದು ನೆಲೆಯನ್ನ ಸ್ವಲ್ಪ ಮಟ್ಟಿಗೆ ಇಟ್ಕೊಂಡಿದ್ದಾರೆ ಅನ್ನುವ ಮಾತುಗಳಿದ್ವು. ಅದು ಇರ್ಬೋದು, ಈಗ ಆ ಥರದ್ದು ಎಲ್ಲವೂ ಬರ್ತವೆ. ಅಂತಿಮವಾಗಿ ಪಾರ್ಟಿ ಮಾಡಿದಂಥ ಸರ್ವೆ ಒಳಗಡೆ 4 ಜನರ ಪೈಕಿ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟರೆ ಹೆಚ್ಚು ಅನುಕೂಲ ಅಂತನ್ನುವ ಒಂದು ಅಭಿಪ್ರಾಯ ವ್ಯಕ್ತ ಆಗಿತ್ತು ಅಂತ ನಾನು ಕಾಂಗ್ರೆಸ್ ಪಾರ್ಟಿಯ ಒಂದು ನಾಯಕರ ಜೊತೆಗೆ ಮಾತಾಡಿದಾಗ ಕೇಳಿ ಬಲ್ಲೆ. ಕೇವಲ ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ಸರ್ವೆ ಮಾತ್ರ ಅಲ್ಲ, ಈಗ ಈ ಚುನಾವಣೆಯ ಉಸ್ತುವಾರಿಯನ್ನ, ಜವಾಬ್ದಾರಿಯನ್ನ ಹೊತ್ತಿರುವಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮದೇ ಆದಂಥ ಒಂದು ಸರ್ವೆಯನ್ನ ಅಲ್ಲಿ ಮಾಡಿಸಿದ್ರು. ಆ ಸರ್ವೆಯಲ್ಲೂ ಕೂಡ ಉಮೇಶ್ ಮೇಟಿಗೆ 4 ಜನರ ಪೈಕಿ ಉಮೇಶ್ ಮೇಟಿ ಅವರ ಇಮೇಜು ಸ್ವಲ್ಪ ಚೆನ್ನಾಗಿದೆ, ಅದು ಪಕ್ಷಕ್ಕೆ ಹೆಲ್ಪ್ ಆಗ್ಬೋದು, ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಅನ್ನುವ ಒಂದು ಅಭಿಪ್ರಾಯ ಸತೀಶ್ ಜಾರಕಿಹೊಳಿ ಅವರು ನಡೆಸಿದಂಥ ಒಂದು ಖಾಸಗಿ ಸರ್ವೆ ಒಳಗಡೆನೂ ಕೂಡ ಅದೇ ರೀತಿ ಅಭಿಪ್ರಾಯ ಬಂದಿತ್ತು ಅನ್ನುವ ಒಂದು ಮಾಹಿತಿ ಇದೆ. ಆ ಕಾರಣಕ್ಕಾಗಿ ಉಮೇಶ್ ಮೇಟಿ ಅವರ ಪರವಾಗಿ ಸತೀಶ್ ಜಾರಕಿಹೊಳಿ ಬಹಳ ಸ್ಟ್ರಾಂಗ್ ಆಗಿ ಅಲ್ಲಿ ಅವರ ಪರವಾಗಿ ನಿಂತ್ಕೊಂಡಿದ್ರಿಂದ, ಗೆಲ್ಲಿಸಬೇಕಾದಂಥ ಜವಾಬ್ದಾರಿ ಅವ್ರಿಗೆ ಇದ್ದಿದ್ರಿಂದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ರು ಸೇರಿ ಸತೀಶ್ ಜಾರಕಿಹೊಳಿ ಅವರ ಮಾತಿಗೆ ಅವರು ಸೈ ಎಂದು ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಅದರರ್ಥ ಉಮೇಶ್ ಮೇಟಿ ಪ್ರಭಾವ ಅಲ್ಲಿ ಏನೋ ಇದೆ ಅಂತ ಅಲ್ಲ. ಈಗ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸುವಂತ ಪ್ರಯತ್ನವನ್ನ ಪಾರ್ಟಿಯೇ ಮಾಡಬೇಕಾದಂತ ಸಿಚುವೇಶನ್ ಬಾಗಲಕೋಟೆ ಒಳಗಡೆ ಮತ್ತು ಆ ಪ್ರಯತ್ನಗಳನ್ನೆಲ್ಲವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸರ್, 2 ಕ್ಷೇತ್ರಗಳಲ್ಲಿ ಗಮನಿಸಿದ್ರೆ ಈಗ ಒಂದು ಈ ಕೆಲವು ವರ್ಷಗಳ ಹಿಂದೆ ಚುನಾವಣೆಗಳಲ್ಲಿ ಪಕ್ಷದ ಚಿಹ್ನೆ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದೆಲ್ಲ ಇತ್ತು. ಬಟ್ ಇವಾಗ ಆ ರೀತಿಯ ಒಂದು ಘನತೆಯನ್ನ ಕಾಂಗ್ರೆಸ್ ಉಳಿಸ್ಕೊಂಡಿದ್ಯಾ? ಈಗ 2 ಕ್ಷೇತ್ರದಲ್ಲಿ ಗಮನಿಸೋದಾದ್ರೆ ಕಳೆದ ಚುನಾವಣೆಯಲ್ಲಿ ಗ್ಯಾರಂಟಿ ಇತ್ತು, ಬೇರೆ ಬೇರೆ ಚರ್ಚೆಗಳೆಲ್ಲ ಇತ್ತು, ಬಿಜೆಪಿ ಆಡಳಿತ ವಿರುದ್ಧವಾಗಿ ಇದ್ದಂತಹ ಒಂದು ಅಸಮಾಧಾನ, ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ವರ್ಕೌಟ್ ಆಯ್ತು. ಸಾಮಾನ್ಯವಾಗಿ ನಾವು ಗಮನಿಸೋದಾದ್ರೆ ಉಪಚುನಾವಣೆಯಲ್ಲಿ ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತೆ ಅವರಿಗೆ
ಒಂದು ಜಯ ಒದಗೋದು ಒಂದು ಸಾಮಾನ್ಯ ಸಂಗತಿ ಅದು. ಬಟ್ ಅದೇ ಆಧಾರದ ಮೇಲೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಈ ರೀತಿಯ ಕುಟುಂಬಕ್ಕೆ ಮತ್ತೆ ಮಣೆ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಬಟ್ ಇಲ್ಲಿ ಪಾರ್ಟಿ ಚಿಹ್ನೆಯ ಮೇಲೆ ಜನ ವೋಟ್ ಹಾಕ್ತಾರ ಅಥವಾ ಕುಟುಂಬದ ಮೇಲೆ ಇರುವಂತಹ ಅನುಕಂಪ ಅಥವಾ ಆ ಕುಟುಂಬ ಆ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಗೋಸ್ಕರ ವೋಟ್ ಹಾಕ್ತಾರ ಅನ್ನುವ ಪ್ರಶ್ನೆ ಉದ್ಭವ ಆಗಲ್ವಾ? ಸೊ ಈಗ ನಾಳೆ ದಿನ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದ ಬಳಿಕ ನಮ್ಮ ಪಾರ್ಟಿ ಚಿಹ್ನೆಯ ಮೇಲೆ ಗೆದ್ರು ಈ ಇಬ್ರು ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಬಟ್ ಎರಡೂ ಕ್ಷೇತ್ರದಲ್ಲಿ ಈಗ ಶಾಮನೂರು ಆ ಕ್ಷೇತ್ರದಲ್ಲಿ ಅಥವಾ ಇಡೀ ದಾವಣಗೆರೆಗೆ ಉದ್ಯಮ ಕ್ಷೇತ್ರದಲ್ಲಿ ಕೊಟ್ಟಂತ ಕೊಡುಗೆ ಬಹಳ ಅಪಾರ ಆದಂತು ಅಂತ. ಸೊ ಇಲ್ಲಿ ಬಂದ್ರೆ ತಿಮ್ಮಾಪುರ ಇದ್ರು, ಆಮೇಲೆ ಮೇಟಿ ಅವರಿದ್ರು, ಚರಂತಿಮಠ ಇದ್ರು. ಚರಂತಿಮಠ ಆ ಲೆಕ್ಕಕ್ಕೆ ಗಮನಿಸೋದಾದ್ರೆ ಶಿಕ್ಷಣ ಕ್ಷೇತ್ರದಿಂದ ಅನೇಕ ಕೊಡುಗೆಗಳನ್ನ ಆ ಕ್ಷೇತ್ರ ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನು ಅನಲೈಸ್ ಮಾಡಿದಾಗ ಏನ್ ಸೂಚಿಸುತ್ತೆ ಇದು ಈ ಎರಡು ಕ್ಷೇತ್ರಗಳು ಅಂತ? ಯಾವುದೇ ಒಂದು ಫ್ಯಾಕ್ಟರು ಚುನಾವಣೆಯ ಫಲಿತಾಂಶವನ್ನ ನಿರ್ಧಾರ ಮಾಡಲ್ಲ. ಈಗ ಹಲವು ಫ್ಯಾಕ್ಟರ್ಸ್ ವರ್ಕ್ ಮಾಡ್ತವೆ. ಅದರೊಳಗಡೆ ಪಾರ್ಟಿಯ ಒಂದು ಸಿಂಬಲ್ಲು, ಪಾರ್ಟಿಯ ವರ್ಚಸ್ಸು ಕೂಡ ಒಂದು ಫ್ಯಾಕ್ಟ್ರು. ಆ ಕ್ಯಾಂಡಿಡೇಟಿನ ಒಂದು ವರ್ಚಸ್ಸು, ಅವರ ಒಂದು ಇಮೇಜು, ಅವರ ಒಂದು ಕುಟುಂಬದ ಪ್ರಭಾವ, ಅದು ಕೂಡ ಒಂದು ಫ್ಯಾಕ್ಟರು. ಜೊತೆಗೆ ನೀವು ಹೇಳಿದ ಹಾಗೆ ಉಪಚುನಾವಣೆಗಳಲ್ಲಿ ಈ ಆಡಳಿತಾರೂಢ ಪಕ್ಷದ ಪರವಾಗಿ, ಯಾಕಂದರೆ ಈ ಚುನಾವಣೆಯ ಫಲಿತಾಂಶದಿಂದ ಸರ್ಕಾರದ ಮೇಲೆ ಏನು ವ್ಯತ್ಯಾಸ ಆಗುವಂಥದ್ದಿಲ್ಲ. ಚುನಾವಣೆಯನ್ನ ಕಾಂಗ್ರೆಸ್ ಎರಡು ಕಡೆ ಸೋತ್ ಬಿಟ್ರೆ ಸರ್ಕಾರಕ್ಕೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತಿಲ್ಲ. ಎರಡೂ ಕ್ಷೇತ್ರಗಳನ್ನು ಬಿಜೆಪಿ ಸೋತ್ ಬಿಟ್ರೆ, ಕಾಂಗ್ರೆಸ್ ಗೆದ್ದು ಬಿಟ್ರೆ ಏನೋ ಬಿಜೆಪಿಗೆ ಪರವಾಗಿ ಅಥವಾ ಬಿಜೆಪಿ ಗೆದ್ದು ಬಿಟ್ರೆ ಬಿಜೆಪಿ ಪರವಾಗಿ ಏನೋ ಒಂದು ದೊಡ್ಡ ಇದಾಗತ್ತೆ ಅಂತ ಏನೂ ಇಲ್ಲ. ಇದು ಬಹಳ ಏನು ವ್ಯತ್ಯಾಸ ಮಾಡಲ್ಲ ಈ ಚುನಾವಣೆಯ ಫಲಿತಾಂಶ. ಹೀಗಾಗಿ ಈ ಸಹಜವಾಗಿನೇ ಬಹಳಷ್ಟು ಜನ ಸರ್ಕಾರದ ಪರವಾಗಿ ಇರುವಂತ ಸರ್ಕಾರದ ಪಕ್ಷದ ಆಡಳಿತಾರೂಢ ಪಕ್ಷದ ಶಾಸಕರನ್ನ ಗೆಲ್ಲಿಸಿದ್ರೆ ಸ್ವಲ್ಪ ಹೆಚ್ಚು ಅನುದಾನ ತರಲಿಕ್ಕೆ ಏನೋ ರೀತಿ ಅಭಿವೃದ್ಧಿಗೆ ಅನುಕೂಲ ಆಗಬಹುದು ಅಂತ ಒಂದು ಯೋಚನೆಯನ್ನು ಕೂಡ ಮಾಡುವ ಸಾಧ್ಯತೆಗಳು ಇರ್ತವೆ. ಇಂಥದ್ದೇ ಫ್ಯಾಕ್ಟರು ಇದು ಹಾಗೆ ಆಗತ್ತೆ ಅಂತ ನಾವು ನಿಶ್ಚಿತವಾಗಿಯೂ ಕೂಡ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಇನ್ನು ಬೇರೆ ವಿಚಾರಗಳು ಇರ್ಬೋದು. ಕಾಂಗ್ರೆಸ್ ಪಾರ್ಟಿಯ ಕಳೆದ 2.5-3 ವರ್ಷಗಳ ಆಡಳಿತ ಮತ್ತು ಈ ಸಂದರ್ಭದೊಳಗಡೆ ಪಾರ್ಟಿಯ ಸರ್ಕಾರದ ಮೇಲೆ ಬಂದಿರುವಂತ ಬಹಳಷ್ಟು ಆರೋಪಗಳು, ವಿಶೇಷವಾಗಿ ಆಡಳಿತ ಒಂದು ಈ ಬಹಳ ಸಡಿಲಾಗಿದೆ, ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾ ಇದ್ದಾವೆ, ಎಲ್ಲ ಹಣವನ್ನು ಕೂಡ ಇವರು ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರ ಡೈವರ್ಟ್ ಮಾಡಿರೋದ್ರಿಂದ ಡೆವಲಪ್ಮೆಂಟ್ ವರ್ಕು ನಡೀತಾ ಇಲ್ಲ. SC/ST ಅಭಿವೃದ್ಧಿಗೆ ಮೀಸಲಾಗಿಟ್ಟಿದ್ದಂಥ ಹಣವನ್ನು ಕೂಡ ಇವರು ಗ್ಯಾರಂಟಿ ಸ್ಕೀಮ್ಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಮತ್ತು ಅಭಿವೃದ್ಧಿ ಕಾಮಗಾರಿಗಳೊಳಗಡೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ. ಗುತ್ತಿಗೆದಾರರಿಂದ ಬಹಳ ದೊಡ್ಡ ಮಟ್ಟದ ಪರ್ಸೆಂಟೇಜನ್ನು ಶಾಸಕರು, ಮಂತ್ರಿಗಳು ಪಡೀತಾ ಇದ್ದಾರೆ. ಭ್ರಷ್ಟಾಚಾರ ತಾಂಡವ, ಈ ಥರದ ಆರೋಪಗಳು ಬಹಳಷ್ಟು ಇದ್ದಾವೆ. ಈ ಎಲ್ಲ ಆರೋಪಗಳು ಇವು ಕೂಡ ಒಂದು ಫ್ಯಾಕ್ಟರ್ ಆಗ್ಬೋದು. ಜೊತೆಗೆ ಈ 5 ಗ್ಯಾರಂಟಿ ಸ್ಕೀಮ್ಗಳೇನಿದ್ದಾವೆ, ಮಹಿಳೆಯರಿಗೆ ಅದು ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಅಥವಾ ವಿದ್ಯುತ್ ಶಕ್ತಿ ಕೊಡ್ತಾ ಇರುವಂಥ ವಿಚಾರ ಇರ್ಬೋದು, ಈ ಎಲ್ಲ ವಿಚಾರಗಳ ಫಲಾನುಭವಿಗಳು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಯೊಂದು ಕ್ಷೇತ್ರದೊಳಗಡೆ ಇದ್ದಾರೆ. ಅದು ಸರ್ಕಾರ ಪರವಾಗಿ ಕೆಲಸ ಮಾಡ್ಬೋದು. ಅದರ ಜೊತೆಗೆ ಸರ್ಕಾರದ ವಿರುದ್ಧವಾದಂಥ ಈ 3 ವರ್ಷದ ಅವಧಿ ಒಳಗಡೆ ಆಗಿರುವಂಥ ಬಹಳಷ್ಟು ಬೆಳವಣಿಗೆಗಳು ಸರ್ಕಾರದ ವಿರುದ್ಧದ ಒಂದು ಅಭಿಪ್ರಾಯವನ್ನು ಕೂಡ ಜನರ ಮನಸ್ಸಿನೊಳಗಡೆ ತರಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಫ್ಯಾಕ್ಟರ್ಸು ಕೂಡ ವರ್ಕ್ ಆಗುತ್ತೆ. ಅದಕ್ಕೆ ಕೇವಲ ಒಂದು ಫ್ಯಾಕ್ಟರು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಪಾರ್ಟಿ ಆಗಲಿ, ಕ್ಯಾಂಡಿಡೇಟ್ ಆಗಲಿ, ಫ್ಯಾಮಿಲಿ ಆಗಲಿ, ಸರ್ಕಾರದ ಪರ್ಫಾರ್ಮೆನ್ಸ್ ಆಗಲಿ, ಇವೆಲ್ಲವೂ ಕೂಡ ವರ್ಕ್ ಆಗುತ್ತೆ. ಈ ಉಪಚುನಾವಣೆಗಳಲ್ಲಿ ನಿರ್ದಿಷ್ಟವಾದಂಥ ಯಾವುದೇ ಒಂದು ವಿಷಯ ಈ ಚುನಾವಣೆಯನ್ನ ಡ್ರೈವ್ ಮಾಡುವಂತ ವಿಷಯ ಅಂತ ಅನಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಎರಡು ಕ್ಷೇತ್ರಗಳ ಬಗ್ಗೆ ನಿಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿರುವುದಕ್ಕೆ ಈ ದಿನ.com ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ಈ ದಿನ.com ನ ವಿಶೇಷ. ಮತ್ತಷ್ಟು ವಿಶೇಷ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.